ಇಲ್ಲಿ ಜೋರಾಗ್ತಾ ಇದೆ ಅಡುಗೆ ಗ್ಯಾಸ್ ಸಮಸ್ಯೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲ, ಸೌದೆ ಒಲೆ ಬಾಯ್ಲರ್ ಬಳಕೆ. ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೂ ಟ್ರಬಲ್. ಗ್ಯಾಸ್ಗೆ ಆಟೋ ಡ್ರೈವರ್ಸ್ ಪರದಾಟ. ಗ್ಯಾಸ್ ಎಮರ್ಜೆನ್ಸಿ ಡೇ 3. ಸಪ್ಲೈ ಇಲ್ಲ ಅಂದ್ರೆ ಅನಿವಾರ್ಯ ಬಂದ್ ಮಾಡಲೇಬೇಕು. ಎಲ್ಲ ಹೋಟೆಲ್ಗಳು ಬಂದ್ ಆಗೋ ಚಾನ್ಸಸ್ ಉಂಟು. ಸಿಲಿಂಡರ್ ಬ್ಲಾಕ್ ಅಲ್ಲಿ ತಗೋತೀವಿ ಅಂದ್ರೆ ತುಂಬಾ ರೈಟ್ ಹೇಳ್ತಾ ಇದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ವಾರ್ ನಡೀತಾ ಇರುವಂತದ್ದು ಭಾರತದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ. ಸ್ಪೆಷಲಿ ಗ್ಯಾಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ ಅಭಾವದಿಂದಾಗಿ ನಾನಾ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ. ಒಂದು ಗೃಹ ಬಳಕೆ ಸಿಲಿಂಡರ್ನಲ್ಲೂ ಕೂಡ ಅಷ್ಟೇ, ಹಾಗೆ ಕಮರ್ಷಿಯಲ್ ಸಿಲಿಂಡರ್ಗಳಲ್ಲೂ ಕೂಡ ಪ್ರಾಬ್ಲಮ್ ಆಗಿರುವಂಥದ್ದು. ಆಟೋ, ಕ್ಯಾಬು, ಹಾಗೆ ಸಾರಿಗೆ ಸೇವೆಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಯ ಆಗ್ತಾ ಇದೆ. ವಿಮಾನಯಾನ ಸೇವೆ ಜಾಸ್ತಿ ಆಗಿರುವಂಥದ್ದು. ಕರ್ನಾಟಕದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಆತಂಕ ನಿರ್ಮಾಣ ಆಗಿದೆ. ಸಿಲಿಂಡರ್ಗಾಗಿ ಗ್ಯಾಸ್ ಏಜೆನ್ಸಿಗಳಿಗೆ ಬಂದಿರುವಂಥದ್ದು ಜನ. ಯಾಕೆಂದರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಮತ್ತೊಂದು ಕಡೆ ಫೋನು ಹೋಗ್ತಾ ಇಲ್ಲ, ಸ್ವಿಚ್ ಆಫ್, ನಾಟ್ ರೀಚಬಲ್. ಸೊ ಸೀದಾ ಗ್ಯಾಸ್ ಏಜೆನ್ಸಿಗಳ ಮುಂದೆನೇ ಹೋಗ್ತಾ ಇದ್ದಾರೆ. ಕೆಲ ಏಜೆನ್ಸಿಗಳಲ್ಲಿ ಸಿಲಿಂಡರ್ ಖಾಲಿ. ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಗ್ಯಾಸ್ ಏಜೆನ್ಸಿ ಬಂದ್ ಮಾಡಲಾಗಿದೆ. ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಅವ್ರು ಏನು ಮಾಡ್ತಾರೆ ಏಜೆನ್ಸಿಯವರು, ಪಾಪ ಬರದೇ ಹೋದ್ರೆ ಸಪ್ಲೈ ಇಲ್ಲ ಅಂತ. ಬೀದರ್ನಲ್ಲೂ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ ಜನ. ಚಿಕ್ಕಬಳ್ಳಾಪುರದಲ್ಲೂ ಅದೇ ಪರಿಸ್ಥಿತಿ, ಕೊಪ್ಪಳದಲ್ಲೂ ಅದೇ ಪರಿಸ್ಥಿತಿ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಕಡಿತ ಆಗೋಗಿದೆ. ಹಾಸನದಲ್ಲಿ ಗ್ಯಾಸ್ ವಿತರಣಾ ಕೇಂದ್ರಕ್ಕೆ ಬಂದಿದ್ದಾರೆ ಜನ. ತೋರಿಸ್ತಾ ಇದ್ದೀವಿ ನಿಮಗೆ ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ. ನಾಟ್ ಓನ್ಲಿ ಬೆಂಗಳೂರು, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇರುವಂಥ ಪರಿಸ್ಥಿತಿ. ಹೆಂಗ್ ಜಗಳ ಆಡ್ತಿದ್ದಾರೆ ನೋಡಿ ಗ್ಯಾಸ್ ಏಜೆನ್ಸಿ ಮಾಲೀಕರ ಜೊತೆ. ಅವ್ರೇನು ಮಾಡ್ತಾರೆ ಇಲ್ಲ ಅಂದರೆ ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ತೋರಿಸ್ತಾ ಇದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುವಂಥ ಸಮಸ್ಯೆ ಇದು. ಗ್ಯಾಸ್ ಅಭಾವದಿಂದಾಗಿ ಚಿಕ್ಕಮಗಳೂರು, ಬೀದರ್, ಚಿಕ್ಕಬಳ್ಳಾಪುರ, ಕೊಪ್ಪಳ, ಬೆಂಗಳೂರು ದಕ್ಷಿಣ, ಹಾಸನ ಎಲ್ಲ ಕಡೆನೂ ಕೂಡ ಗ್ಯಾಸ್ ಎಮರ್ಜೆನ್ಸಿ. ಒಂದು ಕಡೆ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ಪ್ರಾಬ್ಲಮ್ಮೇ ಇಲ್ಲಪ್ಪ, ಗೃಹ ಬಳಕೆಯ ಗ್ಯಾಸ್ಗಳಿಗಂತೂ ಯಾವುದೇ ಪ್ರಾಬ್ಲಮ್ಮೇ ಇಲ್ಲ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಯಾಕಿಲ್ಲ ಹೇಳಿ? ಫೋನ್ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ, ಫೋನ್ ಹೋಗ್ತಾ ಇಲ್ಲ, ಬುಕ್ ಆಗ್ತಾ ಇಲ್ಲ. ಈ ಹಿಂದೆ ಬುಕ್ ಆಗಿದ್ದು ಕೂಡ ಬರ್ತಾ ಇಲ್ಲ. ಅಲ್ಲಿ ಕುತ್ಕೊಂಡು ಹೇಳಕ್ಕೇನಂತೆ ಅವರಿಗೆ. ನಿನ್ನೆ ಹೇಳ್ತಾ ಇದ್ರು ಪೆಟ್ರೋಲಿಯಂ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು, ಪ್ರಾಬ್ಲಮ್ ಇಲ್ಲ, ಎಲ್ಲ ವ್ಯವಸ್ಥೆಯನ್ನ ಮಾಡಿದೀವಿ ಅಂತ ಹೇಳ್ತಾ ಇದ್ರು. ನೋಡಿ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಹೇಗಿದೆ ಅಂತ. ಚಿಕ್ಕಮಗಳೂರಿನಲ್ಲಿ ಜಗಳಾಡಿದ್ದಾರೆ. ಗ್ಯಾಸ್ ಬಂದ ಮಜಾ ಮಾಡ್ಕೊಂಡು ಓಟ್ ಮಾರಾಟ ಮಾಡ್ಕೊಂಡಿದ್ರು ನೀವೆಲ್ಲವ. 5 ಗ್ಯಾಸ್ ಇದೆ ಕೊಡ್ತಾ ಇಲ್ಲ, ಎಲ್ಲ ಮಾಡ್ಕೊಂತಾರೆ ಕಡ್ರಿಗೆಲ್ಲ. ದುಡ್ಡಿದ್ದ ಮಜಾ ಮಾಡೋದಲ್ಲ, ಈಗ ಕೊಡ್ಬೇಕು ಈ ಜನರಿಗೆ. ಒಂದು ವಾರದಿಂದ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ, ಯಾವುದು ಬುಕ್ಕಿಂಗು ತಗೊಂತಿಲ್ಲ. ಅಂದರೆ ಇವ್ರು ಮೊಬೈಲಲ್ಲಿ ಬುಕ್ ಮಾಡಲಿಕ್ಕೆ ಅಂತ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಾಲ್ ಮಾಡಿದರೆ ಕಾಲ್ ಯಾವುದು ಕರೆಕ್ಟಾಗಿ ಕನೆಕ್ಟ್ ಆಗಲ್ಲ. ಅದು ಕನೆಕ್ಟ್ ಆದರೂ ಕೂಡ ಬುಕ್ ಆಗಿರೋದು ಯಾವುದು ಬರಲ್ಲ. ಅದಾದಮೇಲೆ ಇಲ್ಲಿ ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವ್ರಿಗೆ OTP ಜನರೇಟ್ ಆಗ್ತಿಲ್ಲ, ಸಿಲಿಂಡರ್ ಕೊಡ್ತಾ ಇಲ್ಲ. ಓಕೆನಾ? ಹಾಗಾಗಿ ಈಗ ಎಲ್ಲ ನಾವು ಜನಗಳು ನೋಡಿರೋ ಪ್ರಕಾರ ಗೋಡನ್ನಲ್ಲಿ ಸ್ಟಾಕ್ ಇದೆ. ನಾವು ಈವನ್ ಸರ್ವರ್ ಇಶ್ಯೂ ಇದ್ದರೆ ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿಕೊಂಡು ನಮಗೆ ಅಟ್ಲೀಸ್ಟ್ ಸರ್ವಿಸ್ ಕೊಡಿ, ನೀವು ಆಮೇಲೆ ಅದನ್ನು ಸಿಸ್ಟಮಿಗೆ ಆ್ಯಡ್ ಮಾಡಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಹೋಗ್ತಾ ಇಲ್ಲ. ಸೊ ಯಾರೆಲ್ಲ ಇದ್ರು ಒಳಗಡೆ ಎಂಪ್ಲಾಯೀಸ್ ಅವರೆಲ್ಲ ನಾವು ಬಂದು ಸ್ವಲ್ಪ ಕೇಳಿದ್ದಕ್ಕೇನೆ ಇವ್ರು ಯಾರು ಬಿಲ್ಡಿಂಗ್ ಓನರ್ ಅಥವಾ ಗ್ಯಾಸ್ ಏಜೆನ್ಸಿ ಓನರ್ ಗೊತ್ತಿಲ್ಲ, ಎಲ್ಲರನ್ನೂ DC ಆಫೀಸಿಗೆ ಹೋಗಿ ಅಂತ ಹೇಳಿ ಕಳಿಸಿರೋ. ಅವ್ರು ಎಲ್ಲಿಗೆ ಹೋಗ್ತಿರೋ ನಮಗೆ ಗೊತ್ತಿಲ್ಲ. ಆಗ ಒಟ್ಟು ನಮಗೆ ಈಗ ಸರ್ವಿಸ್ ಸ್ಟಾಪ್ ಮಾಡಿದ್ದಾರೆ. ಈಗ ಮನೆಗಳಲ್ಲಿ ಗ್ಯಾಸ್ ಇಲ್ಲ, ಎಲ್ಲರಿಗೂ ಗ್ಯಾಸ್ ಖಾಲಿ ಆಗಿದೆ. ಓಕೆನಾ? ಈಗ ಅವರು ಡೈಲಿ ಊಟ ತಿಂಡಿ ಮಾಡಬೇಕು, ಆಫೀಸಿಗೆ ಹೋಗೋರು ಇರ್ತಾರೆ, ಡೈಲಿ ಅವತ್ತು ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಇವ್ರು ಈ ಸರ್ವಿಸ್ ಕರೆಕ್ಟಾಗಿ ಕೊಡದೇ ಇರೋದ್ರಿಂದ ನಮ್ಗಳಿಗೆ ತೊಂದರೆ. ಬಟ್ ಬೇರೆ ಗ್ಯಾಸ್ ಏಜೆನ್ಸಿಗಳೆಲ್ಲ ಕರೆಕ್ಟಾಗಿ ಸರ್ವಿಸ್ ಕೊಡ್ತಾ ಇದೆ, ಅವ್ರದ್ದು ಏನು ತೊಂದರೆ ಇಲ್ಲ. ಇವ್ರದ್ದು ಒಂದು ಮಾತ್ರ ಯಾಕೆ ತೊಂದರೆ? ಇವನ್ ತೊಂದರೆ ಆದರೂ ಕೂಡ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿಕೊಟ್ಟು ಆಮೇಲೆ ಇವ್ರು ಸರಿ ಮಾಡ್ಬೋದಲ್ಲ. ಸೊ ಇದು ನಮ್ಮ ವಾದ. ಹಾಗಾಗಿ ಈಗ ಏನೇ ಆಗಿದ್ರು ಕೂಡ ಈ DC ಆಫೀಸಿಗೆ ಹೋಗಿ ಅಂತಾರೆ. ಸೊ ಇದನ್ನ DC ಅವರೇ ನೋಡಿ ದಯವಿಟ್ಟು ಮುಂದೆ ಬಂದು ಈ ಸಮಸ್ಯೆನ ಸಾಲ್ವ್ ಮಾಡಲೇಬೇಕು.
ಸೊ ನಿಮಗೆ ತೋರಿಸ್ತಾ ಇದೀವಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ. ಮೈಸೂರಲ್ಲಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮೈಸೂರು ಅಂತ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ, ಭಕ್ತರು ಬರ್ತಾರೆ. ಅಲ್ಲಿ ಹೋಟೆಲ್ಗಳಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಇದೆ, ದೇವಸ್ಥಾನಗಳಲ್ಲಿ ಹೇಗಿದೆ, ಮತ್ತೆ ಗೃಹ ಬಳಕೆಯ ಸಿಲಿಂಡರ್ ಆದರೂ ಸಿಗ್ತಾ ಇದೆಯಾ, ಜನ ಏನಾದರೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಆಟೋಗಳ ಸಮಸ್ಯೆ ಹೇಗಿದೆ, ಗ್ರೌಂಡ್ ರಿಯಾಲಿಟಿ? ಪೃಥ್ವಿ, ಏನು ಮೈಸೂರಿನಲ್ಲೂ ಕೂಡ ಈ ಇರಾನ್ ಇಸ್ರೇಲ್ ಏನು ಯುದ್ಧದ ಇದಿದೆ, ಅದು ಕೂಡ ಗ್ಯಾಸ್ ಅಂದರೆ ಗ್ಯಾಸ್ ಟ್ರಬಲ್ ಆಗಿರುವಂಥದ್ದು. ಮೈಸೂರಿನ ಬಹುತೇಕ ಹೋಟೆಲ್ಗಳಲ್ಲಿರ್ಬೋದು, ರೆಸ್ಟೋರೆಂಟ್ಗಳಲ್ಲಿರ್ಬೋದು, ಪಿ ಜಿಗಳಲ್ಲಿರ್ಬೋದು ಅದರ ಬಿಸಿ ತಟ್ಟಿದೆ. ಈಗಾಗಲೇ ನಿನ್ನೆ ಅಷ್ಟೇ ಅಮ್ಮನ ಕೈ ರುಚಿ ಹೋಟೆಲ್ ಬಂದಾಗಿತ್ತು. ಇಂದು ಲಕ್ಷ್ಮಣ್ ಮೆಸ್ ಅನ್ನುವ ನಾನ್ ವೆಜ್ ಹೋಟ್ಲು ಕೂಡ ಬಂದಾಗಿರುವಂಥದ್ದು. ಇದರ ಜೊತೆಗೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಈ ಗ್ಯಾಸ್ ಟ್ರಬಲ್ ಅಂದರೆ ಅಡುಗೆ ಅನಿಲದ ಬಿಸಿ ಏನಿದೆ ಅದು ತಟ್ಟಿರುವಂಥದ್ದು. ಮೈಸೂರಿನ ಟ್ರೆಡಿಷನ್ ಕಾಲೇಜ್ನಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಏನಿದೆ ಅಲ್ಲಿಂದ ಸುಮಾರು ಮೈಸೂರು ನಗರದ 9 ಕ್ಯಾಂಟೀನ್ಗಳಿಗೆ ಆಹಾರ ಸರಬರಾಜು ಆಗ್ತಾ ಇತ್ತು. ಇಂದು ಅದು ಕೂಡ ಅಲ್ಲಿ ಗ್ಯಾಸ್ ಟ್ರಬಲ್ ಎದುರಾಗಿ ಸ್ವಂತ ಮನೆಯಿಂದ ಅಡುಗೆ ಅನಿಲವನ್ನು ತೆಗೆದುಕೊಂಡು ಬಂದು ಅಲ್ಲಿ ಸಿಬ್ಬಂದಿ ಅಡುಗೆ ಮಾಡಿರುವಂಥದ್ದು. ಸಂಜೆವರೆಗಾಗಿ ಅಲ್ಲಿಗೇನಾದರೂ ಒಂದಷ್ಟು ಸಿಲಿಂಡರ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಾಳೆ ಸಂಪೂರ್ಣವಾಗಿ ಒಂದು 10 ಇಂದಿರಾ ಕ್ಯಾಂಟೀನ್ಗಳು ಬಂದಾಗುವಂಥ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿ ಅಂತಂದರೆ ಆಟೋಗಳಿಗೂ ಕೂಡ ಅಂದರೆ ಏನು LPG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋದವ್ರಿಗೂ ಕೂಡ ಒಂದಷ್ಟು ಬಿಸಿ ತರ್ತಾ ಇರುವಂಥದ್ದು. ರಸ್ತೆ ಬದಿ ವ್ಯಾಪಾರಿಗಳಿಗೂ ಕೂಡ ಗ್ಯಾಸ್ ಸರಿಯಾದ ರೀತಿ ಸಿಗ್ತಾ ಇಲ್ಲ, ಬುಕ್ಕಿಂಗ್ ಆಗ್ತಾ ಇಲ್ಲ. ಬುಕ್ಕಿಂಗ್ ಆಗಿರುವಂಥದ್ದು ಪೂರೈಕೆ ಆಗ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ಸಿಗ್ತಾ ಇಲ್ಲ ಗ್ಯಾಸ್ ಅನ್ನುವಂಥದ್ದು ಅಲ್ಲಿನ ಸಿಬ್ಬಂದಿಗಳ ಮಾತು. ಅಲ್ಲದೆ ಜೊತೆ ನೀವು ನನ್ನ ಜೊತೆ ಇನ್ನೊಬ್ರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ತಾವು ಗೃಹ ಬಳಕೆಗೆ ಅಂತ ಬಂದಿದ್ದು ಗ್ಯಾಸ್ ಸಿಗ್ತಾ ಏನು ಅಂತ? ಸಿಕ್ಕಿಲ್ಲ. ನಾವು ಬುಕ್ಕಿಂಗ್ ಮಾಡಿ 10 ದಿನ ಆಯಿತು. 10 ದಿನ ಆದರೂ ಇನ್ನೂ ನಮಗೆ ಸಿಲಿಂಡರ್ ಸಿಗದಿರೋ ಕಾರಣದಿಂದ ನಾವು ಇಲ್ಲೇ ಬಂದು ಒಳಗಡೆ ಕೇಳಿದ್ರೆ ಇಲ್ಲಿ ಬಂದರೂ 10 ದಿನ ಕಳೆದ ಮೇಲೆ ಸಿಲಿಂಡರ್ ಖಾಲಿ ಆದಮೇಲೆ ಕೇಳ್ತಾ ಇದ್ದೀವಿ, ಇನ್ನೂ ಸಿಲಿಂಡರ್ ಇಲ್ಲ, ಇನ್ನೂ 1 ವಾರ ಕಾಯಬೇಕಾಗುತ್ತೆ, ಕಳಿಸ್ಕೊಡ್ತೀವಿ, ಆ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೊರತು ನಮಗೆ ಸಿಲಿಂಡರ್ ಸಿಗ್ತಾಯಿಲ್ಲ. ನೋಡಿ, ನಮ್ಮ ಮನೇಲಿ ಪಾಪು ಇದೆ, ಸೊ ಅವ್ರಿಗೂ ಆಹಾರ ಬಳಕೆಗಾಗಿ ಬೇಕೇ ಬೇಕಾಗುತ್ತೆ. ಸೊ ಗ್ಯಾಸ್ ಇಲ್ಲ ಅಂದರೆ ತುಂಬ ಎಲ್ಲರಿಗೂ ಸಮಸ್ಯೆ ಉಂಟಾಗುತ್ತೆ. ಪೃಥ್ವಿ, ಕೇವಲ ಗೃಹ ಬಳಕೆಗೆ ಬೇಕಾಗಿರುವಂಥ ಗ್ಯಾಸನ್ನು ಕೂಡ ಸರಿಯಾಗಿ ಪೂರೈಕೆ ಮಾಡೋಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ವಾಣಿಜ್ಯ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ. ಇನ್ನು ಪಿ ಜಿಗಳಲ್ಲಿ ಆಹಾರ ಮೆನುಗಳನ್ನ ಬದಲು ಮಾಡಲಾಗ್ತಿದೆ. ದಾಸೋಹಗಳಲ್ಲಿನ ಸೌದೆ ಒಲೆ ಇರುವಂಥದ್ದು, ಆದರೆ ಅದನ್ನು ಹೊರತುಪಡಿಸಿ ಒಂದಷ್ಟು ಹೋಟೆಲ್ಗಳಲ್ಲಿ ಈಗಾಗಲೇ ಸೌದೆ ಒಲೆಗಳನ್ನ ಬಳಸ್ತಾ ಇದ್ದಾರೆ. ಜೊತೆಗೆ ಏನು ಮೆನು ಅಂದರೆ ಐಷಾರಾಮಿ ಮೆನು ಏನಿತ್ತು, ಮಸಾಲೆ ದೋಸೆ ಇರ್ಬೋದು, ಬಜ್ಜಿ ಬೋಂಡ ಸೇರಿದಂತೆ ಚೈನೀಸ್ ಅವೆಲ್ಲವೂ ಕೂಡ ಕಟ್ ಆಫ್ ಮಾಡಲಾಗ್ತಿದೆ. ಕೇವಲ ಪಲಾವು, ಅನ್ನ ಸಾಂಬಾರ್, ಈ ರೀತಿ ಮೊಸರನ್ನ, ಈ ರೀತಿಯ ಮೆನುಗಳಿಗೆ ಮಾತ್ರ ಮೈಸೂರಿನಲ್ಲೂ ಕೂಡ ಹೋಟೆಲ್ಗಳಲ್ಲಿ ಪೂರೈಕೆ ಮಾಡಲಾಗ್ತಿದೆ. ಓವರಾಲ್ ಆಗಿ ಸಾಂಸ್ಕೃತಿಕ ಮೈಸೂರಿನಲ್ಲೂ ಕೂಡ ಈ ಅಡುಗೆ ಅನಿಲದ ಬಿಸಿ ಏನಿದೆ ಅದು ಸಂಪೂರ್ಣವಾಗಿ ತಟ್ಟಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.